Hello students. So limits and derivative important formula. So already chapter close ಆಗಿದೆ. ಲಿಮಿಟ್ಸ್ ಒಳಗಿನ ಮತ್ತು ಡೆರಿವೇಟಿವ್ ಒಳಗೆ ಯಾವ ಇಂಪಾರ್ಟೆಂಟ್ ಫಾರ್ಮುಲಾ ಯೂಸ್ ಆಗ್ತಾವ ಮ್ಯಾಕ್ಸಿಮಮ್ ಐದರ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಆಲ್ರೆಡಿ ಲಿಮಿಟ್ಸ್ ಒಳಗೆ ಮತ್ತು ಡೆರಿವೇಟಿವ್ ಒಳಗೆ ರಿಪೀಟ್ ಆಗುವಂತ ಫಾರ್ಮುಲಾ ಇಲ್ಲಿ ಫಸ್ಟ್ ನೋಡಿ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂತದ. ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಯಾವ ಬರ್ತದೋ ಫಸ್ಟ್ ನೋಡಿ. ಇಫ್ ಎ ಗ್ರೇಟರ್ ದಾನ್ 0, n ಬಿಲಾಂಗ್ಸ್ ಟು ಆರ್ ದೆನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ರೆಸ್ ಟು ಎನ್ ಈಕ್ವಲ್ ಟು ಎ ರೆಸ್ ಟು ಎನ್ ಅಂದ್ರೆ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದಾಗ ಎ ರೆಸ್ ಟು ಎನ್ ಫಾರ್ಮ್ ಬರ್ತದ. ಸೆಕೆಂಡ್ ಒನ್, ಇಫ್ n is a real number then limit x tends to a x raised to n minus a raised to n divided by x minus a equal to n into a raised to n minus 1 by ಯಾವುದು ಈ ಫಸ್ಟ್ 1 ಮಾರ್ಕ್ಸ್ ಗೆ ಬಹಳ ಕೇಳುವಂತ ಕ್ವಶನ್ಸ್ ಇದು. ಈ ಫಾರ್ಮುಲಾ ರಿಪೀಟ್ ಆಗ್ತದ ಬಹಳ. ಯಾವುದು ಲಿಮಿಟ್ಸ್ ಒಳಗ n into a raised to n minus 1 ಅನ್ನೋ ಫಾರ್ಮುಲಾ ಮ್ಯಾಕ್ಸಿಮಮ್ 1 ಮಾರ್ಕ್ಸ್ ನಲ್ಲಿ ರಿಪೀಟ್ ಆಗುವಂತ ಫಾರ್ಮುಲಾ. ಥರ್ಡ್ ಒನ್, if m comma n be two real numbers then limit x tends to a x raised to m minus a raised to m divided by x raised to n minus a raised to n equal to m by n into a raised to m minus n ಅಂತ ಯೂಸ್ ಆಗ್ತದೆ. ಈ ಫಾರ್ಮುಲಾ 1 ಮಾರ್ಕ್ಸ್ ಗೆ ಯೂಸ್ ಆಗುವಂತ ಫಾರ್ಮುಲಾ. ನೆಕ್ಸ್ಟ್ ಫೋರ್ತ್ ಒನ್, limit x tends to 0 sin x equal to 0. ಯಾಕಂದ್ರೆ sin x equal to 0, sin 0 value is 0 ನೇ. Next one, limit x tends to 0 cos x equal to 1 because of cos value 0 is value 1. ಯಾಕಂದ್ರೆ because of cos value 0 is ಯಾವುದು ಯಾವ ಕ್ವಾಡ್ರಂಟ್ ಅಲ್ಲಿ sin 0 ಅಂದ್ರೆ 0 ಆಗ್ತದ, cos 0 is 1 ಅಂದ್ರೆ 0 ಪ್ಲಸ್ ಯಾವುದು ಥೀಟಾ. ನೆಕ್ಸ್ಟ್ ಲಿಮಿಟ್ x tends to tan x value is 0, so tan x value is 0 ಆಗ್ತದ. ಸೆವೆಂತ್ ಒನ್, ಲಿಮಿಟ್ sin x equal to sin a ಆಗ್ತದ. ಅಂದ್ರೆ sin a ಲಿಮಿಟ್ x tends to 0 ಇದ್ದಾಗ 0 ಆಗ್ತದ, ಲಿಮಿಟ್ x tends to a ಇತ್ತಂದ್ರ sin a ಆಗ್ತದ. ಎವ್ರಿ x ಬಿಲಾಂಗ್ಸ್ ಟು r ಆಗ್ತದ. ಇನ್ನು ನೆಕ್ಸ್ಟ್ ನೋಡಿ ಏಳ್ತ್ ಒನ್ ಏನದ ಸೇಮ್, ಲಿಮಿಟ್ x tends to a ಇತ್ತಂದ್ರ cos x equal to cos a ಆಗ್ತದ ಫಾರ್ ಯಾವುದು x is belongs to r ಆಗ್ತದ. ನೈನ್ತ್ ಒನ್, ಲಿಮಿಟ್ x tends to 0 or a tan x equal to tan a for x is not equal to 2n plus 1 pi by 2 comma n belongs to z. ಈ ಫಾರ್ಮುಲಾ ಏನ್ ಬರ್ತದ ಟ್ರಿಗ್ನೋಮೆಟ್ರಿ ಒಳಗೆ ಜನರಲ್ ಸೊಲ್ಯೂಷನ್ ದಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾ. ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಕಾಸ್ ಫಂಕ್ಷನ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇನ್ ನೆಕ್ಸ್ಟ್ ಟೆಂತ್ ಒನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಕ್ಯಾಲ್ಕುಲಸ್ ಅಂದ್ರೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಒಳಗೆ ಬರುವಂತ ಇಂಪಾರ್ಟೆಂಟ್ ಥಿಯರಮ್. ಲಿಮಿಟ್ x tends to 0 sin x by x equal to 1. ಈ ಥಿಯರಮ್ ಒಂದು ಫಿಕ್ಸ್ 5 ಮಾರ್ಕ್ಸ್ ಕೇಳ್ತಾನ. ಫಿಕ್ಸ್ ಯಾವುದು ಲಿಮಿಟ್ಸ್ ಒಳಗ ಈ ಪ್ರಾಬ್ಲಮ್ ಅಂದ್ರೆ ಥಿಯರಮ್ ಫಿಕ್ಸ್ ಕೇಳ್ತಾನ. ಲಿಮಿಟ್ x tends to 0 sin x by x equal to 0. ಇಲ್ಲ ಅಂದ್ರೆ ಇನ್ನೊಂದು ಟೆಕ್ಸ್ಟ್ ಬುಕ್ ದಲ್ಲಿ ಹೆಂಗ್ ಕೊಡ್ತಾನ, ಲಿಮಿಟ್ theta tends to 0 sin theta by theta equal to 1 ಅಂತ ಕೊಡ್ತಾನ. ಓಕೆ, ಸೊ 11th one, limit x tends to 0 tan x by x equal to 1. ಸೇಮ್ ಫಾರ್ಮುಲಾ tan x ಅಂದ್ರೆ ಲಿಮಿಟ್ theta tends to 0 sin theta by theta ಅಂದ್ರೂ 1 tan x by x equal to 1 ಲಿಮಿಟ್ x tends to 0 ಇದ್ದಾಗ ಮಾತ್ರ. So 12th one, if k is a real number then limit x tends to 0 sin kx divided by x. k ಹೊರಗೆ ತೆಗೆದ್ರೆ sin x by x ಆಗ್ತದೆ, ಲಿಮಿಟ್ x tends to 0 ಅಂದ್ರೆ 1 into k ಅಂದ್ರೆ k ಆನ್ಸರ್. ಓಕೆ, ಸೊ 13th one ಇದು ಸೇಮ್, k is a real number then limit x tends to 0 tan kx divided by x equal to tan x by x ಲಿಮಿಟ್ x tends to 0 ಅಂದ್ರೆ 1 into k ಅಂದ್ರೆ k ಆನ್ಸರ್. So 14, limit x tends to 0 a raised to x minus 1 divided by x equal to your formula
log a to the base. ಈ ಫಾರ್ಮುಲಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಫಾರ್ಮುಲಾ ಬಹಳ ಯೂಸ್ ಆಗುವಂತ ಸಿಇಟಿ ಒಳಗ ಯೂಸ್ 15th ಒನ್ ಬೇಕಾದ್ರೆ 15th ಒನ್ ಬರ್ಕೊಡ್ರಿ. ಸೊ 15th ಒನ್ ಏನಿದೆ, ಸೊ ಇಲ್ಲೇ ಲಿಮಿಟ್ ಅಬ್ಸರ್ವ್ ಮಾಡ್ರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 by x ಇತ್ತಂದ್ರೆ ಏನಾಗ್ತದ್ರಿ, ಇಟ್ಸ್ ಇನ್ಫಿನಿಟಿ ಆಗ್ತದ. ಇಟ್ಸ್ 16th ಒನ್. 16th ಒನ್ ನೋಡ್ರಿ. ಸೊ ಲಿಮಿಟ್ x tends to 0, okay, 1 plus n by x, okay, equal to ಇತ್ತಂದ್ರೆ e raised to 1 by x. ಈ ಯಾಕೆ ಈ ಫಾರ್ಮುಲಾ ಬರ್ಸ್ತೇನೆ ಅಂದ್ರೆ ನಿಮ್ಮ ಥಿಯರಿ ಒಳಗಾಗಿರ್ಬೋದು, ಥಿಯರಿ ಒಳಗಂತೂ ಒಂದಿಷ್ಟಿಲ್ಲ, ಬಟ್ ಸಿಇಟಿ ಒಳಗ ನಿಮ್ಗೆ ಈಸಿ ಗೋಯಿಂಗ್ ಆಗ್ತದ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ನೋಡಿ ಇನ್ನೊಂದು ಫಾರ್ಮುಲಾ ಯಾವ್ದಂದ್ರೆ, ಸೊ ಇಲ್ಲಿ n ಆಗ್ತದ, n tends to, so limit, okay, n tends to infinity, okay, so ಏನಾಗ್ತದ 1 plus x by n, okay, whole raised to n equal to ಏನಂತಂದ್ರ e raised to x ಆಗ್ತದ. here 18th one. 18th one some formula. So limit n tends to 0 1 plus n whole raised to 1 by n equal to ಯಾವ್ದಾಗ್ತದೆ e. ಇವೆಲ್ಲ ಇವು ಸಿಇಟಿ ಒಳಗೆ ಯೂಸ್ ಆಗುವಂತ ಫಾರ್ಮುಲಾ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಈಗ ಅಡ್ವಾನ್ಸ್ ಆಗಿ. ಸೊ 19th ಒನ್, ಓಕೆ. ಸೊ 19th ಒನ್ ಏನಾಗ್ತದ, ಲಿಮಿಟ್ ಅಬ್ಸರ್ವ್ ಮಾಡ್ರಿ, ಇದೊಂದು ಕಂಡೀಷನ್ಸ್. ಸೊ ಲಿಮಿಟ್ ಏನದ, ಲಿಮಿಟ್ x tends to, okay, x tends to infinity ಅಥವಾ x tends to n tends to n tends to 0, n tends to 0 1 plus nx, okay, whole raised to 1 by n equal to e raised to x. So e raised to x ಫಾರ್ಮುಲಾ. ಈ ತರ ಏನದಲ್ಲ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಇನ್ನೊಂದು ಬೇಕಾದ್ರೆ 20th ಬೇಕಾದ್ರೆ ಅದು 20th ಬರೀಬಹುದು. ಏನಂತಂದ್ರೆ, ಸೊ ಲಿಮಿಟ್ n tends to infinity, okay, 1 plus 1 by n x whole raised to n ಇತ್ತಂದ್ರ e raised to 1 by x ಆಗ್ತದ. ಓಕೆ, ಈ ತರ ಫಾರ್ಮುಲಾಸ್ ಬರ್ತಾವ್ರಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಡೆರಿವೇಟಿವ್ ಅಬ್ಸರ್ವ್ ಮಾಡ್ರಿ. ಡೆರಿವೇಟಿವ್ ಅಂದ್ರೆ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಯಾವುದು, ಈ ಡಿಫ್ರೆನ್ಸಿಯೇಷನ್ ಅಥವಾ ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ n into x raised to n minus 1. Second one, derivative of e raised to x value is e raised to x. Derivative of c ಅಂದ್ರೆ it is a constant ಅನ್ನಂಗ, is a derivative ಇದು. or ಹೆಂಗ ಬರ್ತಾರ, derivative of constant ಅಂದ್ರೆ c ಅಂದ್ರೆ 0. derivative of a raised to x ಅಂದ್ರೆ a raised to x into log a, ಏನಲ್ಲಂದ್ರೆ ಬೇಸ್ ಇರ್ತದ, ನೆನಪಿರ್ಲಿ. So fifth one, derivative of log x to the base e equal to 1 by x ಫಾರ್ಮುಲಾ. ಈ ತರ ಬರ್ತದ. ಇನ್ನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಯಾವುದು, ಡೆರಿವೇಟಿವ್ sin x ಅಂದ್ರೆ cos x, ಡೆರಿವೇಟಿವ್ ಆಫ್ cos x ಅಂದ್ರೆ ಮೈನಸ್ sin x, ಇದು ಮೈನಸ್ ಅಬ್ಸರ್ವ್ ಮಾಡ್ರಿ, ಇದು ಮೈನಸ್ sin x. ಡೆರಿವೇಟಿವ್ ಆಫ್ tan x is sec square x. Derivative of cot x is minus cosec square x. Derivative of sec x means is sec x into tan x. Derivative of cosec x means is minus cosec x into cot x. ಇದು by using ಯಾವುದು ಯೂಸ್ ಮಾಡಿವಿ ನಾವು ಅಂದ್ರೆ, ಈ ಫಾರ್ಮುಲಾ ಯೂಸ್ ಮಾಡ್ತಾರೆ by using ಯಾವ್ದು ಯೂಸ್ ಮಾಡಿದ್ವಿ, ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಫಾರ್ಮುಲಾ ಇವು, ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಫಾರ್ಮುಲಾ. ಓಕೆ, ಇವು ಯಾವ್ದಂದ್ರೆ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಫಾರ್ಮುಲಾ ಯಾವ್ದಾದ್ರಿ ಗೊತ್ತದ, dy by dx ಏನದ್ರಿ, ಲಿಮಿಟ್ h tends to ಯಾವುದು h tends to 0 f of x plus h minus
ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಇದು ಏನಾಗ್ತದಲ್ಲ, ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್, ಈ ಫಾರ್ಮುಲಾ ಯೂಸ್ ಮಾಡಿ ಇವೆಲ್ಲ ಕಂಡುಹಿಡಿತೀವಿ. ಅರ್ಥ ಆಯ್ತಾ? ಈಗ ಕ್ಲಿಯರ್ ಆಗಿ ಇನ್ನ ನೆಕ್ಸ್ಟ್ ಯಾವುದು ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಯಾವುದು ಅಲ್ಜಿಬ್ರಿಕ್ ಪ್ರಾಪರ್ಟಿ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ಸ್ ಅಂತ ಯೂಸ್ ಮಾಡ್ತೀವಿ. ಯಾವುದಂದ್ರೆ ಪ್ರಾಡಕ್ಟ್ ರೂಲ್ ಆಗಿರ್ಬೋದು, ಕೋಶಂಟ್ ರೂಲ್ ಆಗಿರ್ಬೋದು, ಎಡಿಷನ್ ರೂಲ್ ಅಂಡ್ ಸಬ್ಸ್ಟ್ರಾಕ್ಷನ್ಸ್. ಇಲ್ಲ ಫಸ್ಟ್ ನೋಡಿ ಏನದ, ಇಫ್ ಯು ಅಂಡ್ ವಿ ಆರ್ ಟು ಡಿಫರೆನ್ಷಿಯಲ್ ಫಂಕ್ಷನ್ಸ್ ಆಫ್ ಎಕ್ಸ್, ದೆನ್ u plus v is also differentiable at x and derivative. ಹೌದಾ? ಈ ಡೆರಿವೇಟಿವ್ ಹೆಂಗ್ ಬರ್ತಾವ ಅಂತಂದ್ರ u plus v ಎರಡು ಕೊಟ್ಟಿನಿ. ಇಲ್ಲಿ ಒಂದನೇದು ಹೆಂಗಿರ್ತದ ಅಂದ್ರ ಸರ್ ಡೆರಿವೇಟಿವ್ ಯಾವುದು u plus v ಒಂದ ತಗೊಂಡ್ರೆ ಏನಾಗ್ತದ ಸರ್ ಡೆರಿವೇಟಿವ್ u ಡಿವೈಡೆಡ್ ಬೈ ಡೆರಿವೇಟಿವ್ x plus ಡೆರಿವೇಟಿವ್ v ಬೈ ಡೆರಿವೇಟಿವ್ x. ಸೆಕೆಂಡ್ ಸಬ್ಸ್ಟ್ರಾಕ್ಟ್ ತಗೊಂಡ್ರೆ ಏನಾಗ್ತದ ಡೆರಿವೇಟಿವ್ u ಮೈನಸ್ ವಿ ಅಂತಂದ್ರೆ ಡೆರಿವೇಟಿವ್ u ಬೈ dx ಮೈನಸ್ ಡೆರಿವೇಟಿವ್ v ಬೈ dx. ಇಲ್ಲಿ ಎರಡು ಯೂಸ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬರ್ತದೆ ಸ್ಟೂಡೆಂಟ್ಸ್. ಗೊತ್ತಾಯ್ತಾ? ಈ ತರ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನದ? ಸೆಕೆಂಡ್ ಕಂಡೀಷನ್, ಇಫ್ ಯು ಅಂಡ್ ವಿ ಆರ್ ಟು ಡಿಫರೆನ್ಸಿಬಲ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ಯು ವಿ is also differentiable at x and ಏನ್ ಕೊಡ ನೋಡ್ರಿ ಕಂಡೀಷನ್ಸ್ ಏನ, ಡೆರಿವೇಟಿವ್ ಯು ವಿ ಈಕ್ವಲ್ ಟು ಯು ಇಂಟು ಡೆರಿವೇಟಿವ್ ವಿ ಪ್ಲಸ್ ವಿ ಇಂಟು ಡೆರಿವೇಟಿವ್ ಯು. ಅಂದ್ರೆ ಇದು ಏನಾಗ್ತದ, ಇದಕ್ಕೆ ಏನಂತೀವಿ ಇನ್ನೊಂದು ಪ್ರಾಡಕ್ಟ್ ರೂಲ್ ಅಂತ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ರೂಲ್ ಅಂದ್ರೆ ಮಲ್ಟಿಪ್ಲೈ ಅಂದ್ರೆ ಮಾಡೋದು, ಮಲ್ಟಿಪ್ಲೈ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಂತ ಯೂಸ್ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್ ನೋಡ್ರಿ. ಸೊ ನೆಕ್ಸ್ಟ್ ಅಲ್ಲಿ ಏನದ, ಇಫ್ ಯು ವಿ ಅಂಡ್ ಡಬ್ಲ್ಯೂ ತ್ರೀ ಡಿಫರೆನ್ಸಿಬಲ್ ಫಂಕ್ಷನ್ಸ್ ಇನ್ ಎಕ್ಸ್, ದೆನ್ ಯು ವಿ ಡಬ್ಲ್ಯೂ ಆಲ್ಸೋ ಡಿಫರೆನ್ಸಿಬಲ್ ಆಟ್ ಎಕ್ಸ್ ಅಂಡ್ ಏನಾಗ್ತದ ಡೆರಿವೇಟಿವ್ ಯು ವಿ ಡಬ್ಲ್ಯೂ ಅಂತ ಕೊಟ್ಟಾಗ್ತದ. ಸೊ ಇಲ್ಲಿ ಆಲ್ಸೋ ಅಂತ ಯೂಸ್ ಮಾಡಿ ಇಲ್ಲಿ ಬರ್ತದೆ ಡೆರಿವೇಟಿವ್ ಯು ವಿ ಡಬ್ಲ್ಯೂ ಈಕ್ವಲ್ ಟು ಯು ವಿ. ಅಬ್ಸರ್ವ್ ಮಾಡಿ, ಯು ವಿ ಟರ್ಮ್ ಆಸ್ ಇಟ್ ಇಸ್ ಡೆರಿವೇಟಿವ್ ಆಗುತ್ತದೆ ಡಬ್ಲ್ಯೂ ಆಗ್ತದೆ. ಯು ಡಬ್ಲ್ಯೂ ಇರ್ತಂದ್ರೆ ಯು ಡಬ್ಲ್ಯೂ ಅಂದ್ರೆ ಯಾವ್ದು ಮಿಸ್ಸಿಂಗ್ ಆಗ್ತದ ಅದ್ರ ಡೆರಿವೇಟಿವ್ ಆಗ್ತಿರ್ತದೆ. ವಿ ಡಬ್ಲ್ಯೂ ಇರ್ತಲ್ಲ ಅದ್ರ ಯಾವ್ದು ಮಿಸ್ಸಿಂಗ್ ಯು ಅದ ಅಂದ್ರೆ ಅದ್ರ ಡೆರಿವೇಟಿವ್ ಆಗ್ತಿರ್ತದೆ. ಅರ್ಥ ಆಯ್ತಾ? ಯಾವ್ದು ಈ ಫಾರ್ ಎಕ್ಸಾಂಪಲ್ ಯಾವ್ದು ಟೂ ಎಕ್ಸ್ ವಿ ಯಾವ್ದು ಯು ವಿ ಡಬ್ಲ್ಯೂ ಬೇಕಾದ್ರೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಮೂರು ಎಟ್ ಎ ಟೈಮ್ ಯೂಸ್ ಮಾಡಬಹುದು. ಅಥವಾ ಯು ವಿ ಮಾಡಿದ ಬಂದ್ ಆನ್ಸರ್ ಮತ್ ಅಗೇನ್ ಮಲ್ಟಿಪ್ಲೈ ಮಾಡಿದ್ರೆ ಆ ತರ ಮಾಡ್ಕೋಬಹುದು. ಯಾವುದು ಈ ಫಾರ್ಮುಲಾ ನಮ್ಮ ಯೂಸ್ ಆಗ್ತದ. ಯಾವುದು ಡೈರೆಕ್ಟ್ ತ್ರೀ ಟರ್ಮ್ಸ್ ಅಂದ್ರೆ ತ್ರೀ ವೇರಿಯಬಲ್ ಟರ್ಮ್ಸ್ ಇದ್ದಾಗ ಜಲ್ದಿ ಡಿಫ್ರೆನ್ಸಿಯೇಷನ್ ಅಂದ್ರೆ ಯಾವುದು ಡಿಫರೆನ್ಸಿಬಲ್ ಡೆರಿವೇಟಿವ್ ಯೂಸ್ ಮಾಡಕ್ ಬರ್ತದ. ಸೊ ಏನಾಗ್ತದೆ ನೋಡಿ, ಇಫ್ ಯು ಅಂಡ್ ವಿ ಆರ್ ಟು ಡಿಫರೆನ್ಸಿಬಲ್ ಫಂಕ್ಷನ್ ಇನ್ ಎಕ್ಸ್, ಯು ಬೈ ವಿ is also differentiable at x. ಏನದ at x ದ ಏನಾಗ್ತದೆ u by v ಫಾರ್ಮುಲಾ is most important ಫಾರ್ಮುಲಾ. ಇದು ಇಂಪಾರ್ಟೆಂಟ್ ಫಾರ್ಮುಲಾ ಯಾಕಂದ್ರೆ ಮ್ಯಾಕ್ಸಿಮಮ್ ರಿಪೀಟ್ ಆಗ್ತದೆ. ಹೌದಾ? ಅದನ್ನ ನಾನು ಇನ್ನೊಂದು ಕ್ಲಿಯರ್ ಆಗಿ ಬರ್ದಿರ್ತೀನಿ ನೋಡ್ರಿ. ಸರ್ ಡೆರಿವೇಟಿವ್ ಏನದ ಯು ಬೈ ವಿ ಅಂತ ಯೂಸ್ ಮಾಡ್ತೀವಿ. ಯಾವ್ದು ವಿ ಅಂದಿರ್ತಲ್ಲ ಅದು ವಿ ಸ್ಕ್ವೇರ್ ಆಗ್ತಿರ್ತದೆ. ಇಲ್ಲಿ ವಿ ಸ್ಕ್ವೇರ್ ಅಂದ್ರೆ ಫಸ್ಟ್ ಇಲ್ಲಿ ವಿ ಲಿಂದ ಸ್ಟಾರ್ಟ್ ಆಗ್ತಿರ್ತದೆ. ಯಾವ್ದು ಇಲ್ಲಿ ವಿ ಬರ್ತಾರೆ ಅಂದ್ರೆ ಡೆರಿವೇಟಿವ್ ಯು ಆಗ್ತಿರ್ತದೆ. ಇಲ್ಲಿ ಮೈನಸ್ ಇಲ್ಲಿ ಡೆರಿವೇಟಿವ್ ಯು ಅಂತಂದ್ರೆ ಇಲ್ಲಿ ಯು ಇಂಟು ಮತ್ತೆ ಡೆರಿವೇಟಿವ್ ಯಾವ್ದಾಗ್ತದ ಇಲ್ಲಿ ವಿ ಆಗ್ತಿರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಇರೋ ಫಾರ್ಮುಲಾ. ಇದಕ್ಕೆ ಏನಂತೀವಿ ಬೈ ಯೂಸಿಂಗ್ ಕೋಶಿಯಂಟ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀವಿ. ಯಾವುದು ಕೋಶಿಯಂಟ್ ರೂಲ್ ಅಥವಾ ಕೋಶಂಟ್ ಪ್ರಾಡಕ್ಟ್ ರೂಲ್, ಕೋಶಂಟ್ ರೂಲ್, ಎಡಿಷನ್, ಸಬ್ಸ್ಟ್ರಾಕ್ಷನ್ಸ್ ಇವು ನಾಲ್ಕು ಬರ್ತಾವು. ಎಡಿಷನ್ ಅಂತಂದ್ರ ಪ್ಲಸ್ ಆಗ್ಬಾರ್ದು, ಸಬ್ಸ್ಟ್ರಾಕ್ಷನ್ ಮೈನಸ್ ಆಗ್ಬಾರ್ದು, ಪ್ರಾಡಕ್ಟ್ ಅಂದ್ರ ಇಂಟು ಮಾಡೋದು, ಕೋಶಂಟ್ ಅಂತಂದ್ರ ಡಿವೈಡ್ ಅಂದ್ರೆ ಯು ಬೈ ವಿ ಫಾರ್ಮ್ ಈ ತರ ಬರ್ತದ. ಯಾವುದು ಡೆರಿವೇಟಿವ್ ಒಳಗ
ಇನ್ನು ನೆಕ್ಸ್ಟ್ ನೋಡ್ರಿ ಯಾವ್ಯಾವ ಬರ್ತಾವು ಕಂಡೀಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಯಾವುದು ಈ ತರ, ಈಗ ಈ ತರ ಆಯ್ತ್ರಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವ್ದಂದ್ರೆ ಅಬ್ಸರ್ವ್ ಮಾಡ್ರಿ, ಇನ್ನ ಪರ್ಟಿಕ್ಯುಲರ್, ಅಬ್ಸರ್ವ್ ಮಾಡ್ರಿ, ಇನ್ ಪರ್ಟಿಕ್ಯುಲರ್ ಇಫ್ ದಿ ಫಂಕ್ಷನ್, ಇಫ್ ದಿ ಫಂಕ್ಷನ್ ಯಾವುದು, ಇಫ್ ದಿ ಫಂಕ್ಷನ್ f of x, f of x takes 0 by 0 or infinity by infinity form in the full stop, we apply a rule known as a rule ಯಾವುದು known as L hospital rule is the most important formula. highest L hospital rule ಯೂಸ್ ಮಾಡ್ತೀವಿ CET ಒಳಗ. L hospital rule ಇತ್ತಂದ್ರೆ ನಿಮಗ ಹಾರ್ಡ್ಲಿ 2 and 3 ಸ್ಟೆಪ್ ನಾಗ ಆನ್ಸರ್ ಬರ್ತದೆ. ಓಕೆ, ಈ ತರ ಇರುವಂತ ಅಂಡ್ ಇವಾಗ್ಲೇಟ್ ಅಂತ ಯೂಸ್ ಮಾಡ್ತಾ ಇರೋದು. ಅಂಡ್ ಇವಾಗ್ಲೇಟ್, ಓಕೆ, ದ ಲಿಮಿಟ್ ಫುಲ್ ಸ್ಟಾಪ್, ದ ವರ್ಕಿಂಗ್, ಅಬ್ಸರ್ವ್ ಮಾಡ್ರಿ, ದ ವರ್ಕಿಂಗ್ ರೂಲ್ ಆಫ್ application ಹೌದಾ, application of L hospital rule, ಓಕೆ, ಬ್ರಾಕೆಟ್ ನಲ್ಲಿ we denote it by LHR, ಅಂದ್ರೆ LHR means L hospital rule is given by ಅನ್ನೋಕ್ಕಿಂತ is given below ಏನದ, if the function ಏನಂದರೆ f of x equal to f of x divided by g of x takes the form ಯಾವುದು 0 by 0 or infinity by infinity at x equal to a, comma, then ಏನಾಗ್ತದ ಫಾರ್ಮುಲಾ, limit x tends to a f of x divided by g of x, limit x tends to a f dash of x divided by g dash of x. ಓಕೆ, ಇದು ಏನ್ ಮಾಡ್ತೀವಿ, ಕಂಡೀಷನ್ಸ್ ಯೂಸ್ ಮಾಡ್ತೀವಿ. ಯಾವುದು, ಎಲ್ ಹಾಸ್ಪಿಟಲ್ ರೂಲ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಯಾವುದು, ಲಿಮಿಟ್ಸ್ ಒಳಗ ಬರುವಂತ ಫಾರ್ಮುಲಾ. ಅದನ್ನ ಏನ್ ಮಾಡ್ತೀವಿ, ಅಥವಾ ದಟ್ ಈಸ್ ಡಿಫ್ರೆನ್ಸಿಯೇಟ್. ಅಬ್ಸರ್ವ್ ಮಾಡ್ರಿ, ಡಿಫ್ರೆನ್ಸಿಯೇಟ್ numerator and denominator. The numerator separate and the denominator separate and take the limit. Numerator and denominator separate ಮಾಡ್ಕೊಂಡು ಏನ್ ಮಾಡಬೇಕು, take the ಯಾವುದು ಲಿಮಿಟ್ಸ್ ಯೂಸ್ ಮಾಡ್ತೀವಿ. ಸಮ್ ಟೈಮ್ಸ್ ಅಬ್ಸರ್ವ್ ಮಾಡ್ರಿ, ಇದು
ಏನಾಗ್ತದ ಸಮ್ ಟೈಮ್ಸ್ ರಿಪೀಟೆಡ್ ಅಪ್ಲಿಕೇಶನ್ ಆಫ್ ಎಲ್ ಹಾಸ್ಪಿಟಲ್ ರೂಲ್ ಈಸ್ ನೀಡೆಡ್ ಯೂಸ್ ಆಗ್ತದೆ. ಇದರಲ್ಲಿ ಇಟ್ಸ್ ಸಿಇಟಿ ಒಳಗ ಮ್ಯಾಕ್ಸಿಮಮ್ ಯೂಸ್ ಆಗುವಂತ ಇಟ್ಸ್ ಅ ಫಾರ್ಮುಲಾ ಯಾವುದು ಲಿಮಿಟ್ಸ್ ಒಳಗೆ. ಈ ತರ ಏನದಲ್ಲ ಲಿಮಿಟ್ಸ್ ಒಳಗೆ ಎಲ್ ಹಾಸ್ಪಿಟಲ್ ರೂಲ್ಸ್ ಇದು ಒಂದು ಗೊತ್ತಿದ್ರ ನಿಮಗ ಸಿಇಟಿ ಲಿಮಿಟ್ಸ್ ಚಾಪ್ಟರ್ ಏನದಲ್ಲ ಹಾಕಿ 2 or 3 ಸ್ಟೆಪ್ಸ್ ಅಲ್ಲೇ ಬರುವಂತ ಫಾರ್ಮುಲಾ ಇದು. ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ನಿಮ್ಗೆ ಕನ್ಫ್ಯೂಸ್ ಆಗಿರ್ತದೆ. ಎಫ್ ಆಫ್ ಎಕ್ಸ್ ಅಂದ್ರೆ ಅಲ್ಲಿ ಕೊಟ್ಟಿರ್ತಾನೆ, ಜಿ ಆಫ್ ಎಕ್ಸ್ ಕೊಟ್ಟಿರ್ತಾನ. ಅದನ್ನ ಏನ್ ಎಫ್ ಡ್ಯಾಶ್ ಜಿ ಡ್ಯಾಶ್ ಅಂದ್ರೆ ಎಫ್ ಡ್ಯಾಶ್ ಅಂತಂದ್ರೆ ಜಿ ಡ್ಯಾಶ್, ಎಫ್ ಡ್ಯಾಶ್ ಅಂದ್ರೆ ಡೆರಿವೇಟಿವ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕ್ರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಜಿ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿರ್ತಾನ, ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದ ಅದನ್ನ ಡೆರಿವೇಟಿವ್ ಆರ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಅದು ಬರ್ತದ್ರಿ. ಆ ಆನ್ಸರ್ನೇ ಏನದಲ್ಲ ಆ 4 ಏನದಲ್ಲ ಆಪ್ಷನ್ಸ್ ಒಳಗ ಇರ್ತದ. ಈ ತರ ಏನದಲ್ಲ ಎಲ್ ಹಾಸ್ಪಿಟಲ್ ರೂಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದರಲ್ಲೇ ಲಿಮಿಟ್ಸ್ ಚಾಪ್ಟರ್ದು KCET ಆಗಿರ್ಬೋದು. ಸೊ ಹಲೋ ಸ್ಟೂಡೆಂಟ್ಸ್, ಆಲ್ರೆಡಿ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಟೈಮ್ ಹೇಳಿದ್ದ ಪ್ರಕಾರ. ಈಗ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಒಳಗೆ ಏನಂದ್ರೆ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್. ಹಿಯರ್ ಫಸ್ಟ್ ಒನ್, value of x limit x tends to 0 square root of 1 minus cos 2x divided by root 2x is options A is 1, option B is minus 1, option C is 0, option D does not exist. See, first one, ಇಲ್ಲಿ ಕೊಟ್ಟಿರುವಂತ ಕಾನ್ಸೆಪ್ಟ್ ಅಲ್ಲಿ ಇಟ್ಸ್ ಅ ಪ್ರೂಫ್. ಓಕೆ, ಕನ್ಸಿಡರ್ limit x tends to 0 square root of 1 minus cos 2x divided by root 2x. Okay, so here, so next steps. Here limit x tends to 0 square root of 1 minus cos 2x formula trigonometry, cos 2x equal to 1 minus 2 sin square x. Okay, so cos 2x value will formula 1 minus 2 sin square x, so divided by 2 root 2 x. Okay, see here, limit x tends to 0 square root 2 sin square x divided by root 2x. Okay, so next steps, limit x tends to 0. Okay, limit x tends to 0. See here, square root cancel, so answer is sin x divided by x. Okay, here the limit of above does not exist as LHS equal to minus 1 and does not exist RHS or RHL equal to 1. Okay, so again it does not exist. It's a option is fourth one. Option is fourth one. Okay, say next one. Second one, limit n tends to 0
1 square by n cube plus 2 square by n cube plus so on plus n square by n cube equal to option A is 1 by 6, option B is 1 by 3, option C 2 by 3, option D none of these. See here, so proof, consider limit n tends to infinity. Here 1 square by n cube plus 2 square by n cube plus so on plus n square by n cube. Okay. So here, so limit n tends to infinity. Here 1 square plus 2 square plus so on plus n square. So whole divided by n cube. Okay. So here, limit n tends to infinity. Say n cube as it is already numerator part. So numerator part ಏನದ ಇದು by using mathematical induction formula ಯಾವುದಂದ್ರೆ 1 square plus 2 square plus so on plus n square equal to ಏನದ n into n plus 1 into 2n plus 1 divided by 6. ಇದು ಯಾವುದಂದ್ರೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಫಾರ್ಮುಲಾ. ನಿಮಗೆ ಚಾಪ್ಟರ್ ಆಗಿಲ್ಲ ಆದ್ರೂ ನೀವು ಫಾರ್ಮುಲಾ ಬರೀತಾ ಇರೋದು ಆದ್ರೆ ಯಾವುದಂದ್ರೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಫಾರ್ಮುಲಾ. ಸಿ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ರಿ ಏನಾಗ್ತದ n into n plus 1 into 2n plus 1 divided by 6 ಅಲ್ಲಿ 6 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡ್ರಿ ಏನದ ಇಲ್ಲಿ ಬೈ ಅಬ್ಸರ್ವ್ ಮಾಡ್ರಿ ಇಲ್ಲಿ ನಾ ಬರೀತಾ ಇರೋದು ಸ್ವಲ್ಪ ಕೇರ್ಫುಲ್ ನೋಡ್ರಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇಲ್ಲ ಈಗ ನಾನು ಕಾಮನ್ ತೆಗಿತೇನೆ ಅಂದ್ರೆ ಏನು ಬರೀತೀನಿ ಇಲ್ಲಿ ಬೈ ಯೂಸಿಂಗ್ ಸಮ್ ಆಫ್ ಸ್ಕ್ವೇರ್ ಆಫ್ n means natural numbers. ಈಗ ನೋಡ್ರಿ ಏನಾಗ್ತದ n cube. ಓಕೆ, n cube. Next one n cube by 2. Here 1 plus 1 by n. Next one 2 plus 1 by n. So divided by 6 ಏನದ n cube. ಏನಾಗುತ್ತೆ ನೋಡ್ರಿ here n cube ಕ್ಯಾನ್ಸಲ್. ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನಾಗ್ತದ 1 ಪ್ಲಸ್ 0 ಆಗ್ತದ 2 ಪ್ಲಸ್ 0 divided by 6 here. So 2 by 6 is answer is 1 by 3. So options are second one is B. ಇಲ್ಲಿ ನೋಡ್ರಿ ನಿಮ್ಗೆ 1 plus 1 by n ಹೆಂಗ್ ಬಂದೈತೆ ಅಂದ್ರೆ ಇಲ್ಲಿ ಬರ್ತೈತೆ ನೋಡ್ರಿ therefore ಏನದ n into n plus 1 ಅದ 2n plus 1 ಯಾಕಂದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲಿ n ಇಲ್ಲಿ ಅಬ್ಸರ್ವ್ ಮಾಡಿ n ಕಾಮನ್ ತೆಗೆದ್ರೆ ಏನಾಗ್ತದೆ ಇಂಟು n ಕಾಮನ್ ತೆಗೆದ್ರೆ 1 plus 1 by n ಆಗ್ತದೆ. ಇಲ್ಲಿ n ಕಾಮನ್ ತೆಗೆದ್ರೆ ಏನಾಗ್ತದೆ n in the bracket 2 plus 1 by n. ಇದು n ಈ n ಕೂಡಿದ್ರೆ ಏನಾಗ್ತದೆ n cube 1 plus 1 by n next 2 plus 1 by n. ಈ ಫಾರ್ಮುಲಾ ಇದೆ. ಕ್ಲಿಯರ್ ಆಯ್ತಾ ಈಗ? ಓಕೆ. ನೆಕ್ಸ್ಟ್ third one ನೋಡ್ರಿ ಲಿಮಿಟ್ x tends to 0 cos of 1 by x. Option A is continuous at x equal to 0. Option B differentiable at x equal to 0. Option C does not exist. Option D none of there ಅಂತ ಕೊಟ್ಟಿದ್ದಾನೆ. ಓಕೆ,
here. So proof, okay, so proof limit x tends to 0, here cos of 1 by x here does not exist, does not exist because cos of 1 by 0 is equal to cos infinity. Cos infinity does not exist, does not exist, and cos of 1 by x is an oscillations. So oscillation function, oscillation function is that does not exist ಅಂತ ಐತೆ ಹೌದಾ. So does not exist is option is C. Third one ಗೊತ್ತಾಯ್ತಾ ಕ್ಲಿಯರ್ ಆಗಿ. ಇನ್ನು next is the fourth one. Fourth one ಏನದು the value, observe ಮಾಡ್ರಿ, the value of constant a and b so that limit x tends to 0, x square plus 1 divided by x plus 1 minus ax minus b equal to 0 is option A equal to 0, comma b equal to 0, option B a equal to 1, b equal to minus 1, option C a equal to minus 1, b equal to 1, a equal to 2, b equal to minus 1, fourth one. Okay, see here. So next step, sorry, is the proof. Okay, is the proof limit x tends to infinity, x square plus 1 divided by x plus 1 minus ax minus b equal to 0. Okay, so next note, so limit x tends to infinity. Okay, here x square plus 1 minus, observe ಮಾಡ್ರಿ, minus ಕಾಮನ್ ತೆಗೆದ್ರೆ ax plus b divided by ಏನದ ಇದು x plus 1 equal to 0. Okay, so next steps ನೋಡ್ರಿ, limit x tends to infinity. Okay, x square plus 1 minus of ax plus b into x plus 1, so whole divided by x plus 1 here equal to 0. Okay, so next one, here limit x tends to infinity, here x tends to infinity, so multiply ಮಾಡಬಹುದು x square plus 1 as it is minus ಇದು multiply ಮಾಡಿ ಏನಾಗ್ತದ minus ax square, ಇಲ್ಲಿ minus ಅದ, ಇಲ್ಲಿ next ನೋಡ್ರಿ minus bx minus, ಇಲ್ಲಿ observe ನೋಡ್ರಿ ಮತ್ತ again minus ax minus b. Okay, so divided by x plus 1 equal to 0. Next one, so limit x tends to infinity. Okay, observe ಮಾಡ್ರಿ x square term ಇತ್ತದ, ಇಲ್ಲಿ ಕಾಮನ್ x square ತೆಗಿರಿ, ಏನಾಗ್ತದ ಸ್ಟೆಪ್ಸ್ ಅಲ್ಲಿ x square ಕಾಮನ್ ತೆಗೆದ್ರೆ 1 minus a ಆಗ್ತದೆ. ಓಕೆ, ಮೈನಸ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಾಮನ್ ತೆಗೆದ್ರೆ ಯಾವುದು x ಕಾಮನ್ ತೆಗೆದ್ರೆ ಮೈನಸ್ x ಕಾಮನ್ ತೆಗೆದ್ಬಿಡ್ರಿ, ಹೌದಾ, ಮೈನಸ್ ಆಫ್ ಅದ a ಪ್ಲಸ್ ಬಿ ಇಂಟು ಎಕ್ಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಉಳಿದಿದೆ ಅದು ಮೈನಸ್ ಬಿ ಉಳಿದಿದೆ, ಪ್ಲಸ್ 1 ಉಳಿದಿದೆ. ಓಕೆ, ಸೊ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಓಕೆ, ಸೊ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಿ, ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ 1 ಮೈನಸ್ a ಈಕ್ವಲ್ ಟು 0 ಆಗ್ತದೆ, a ಪ್ಲಸ್ b ಈಕ್ವಲ್ ಟು here 0 implies a equal to 1 comma b equal to minus 1, ಯಾಕಂದ್ರೆ it is a
for 0 limit, okay, limit the highest, limit the highest power, ಹೌದಾ, limit highest power of x is ಯಾವುದು denominator, okay, so denominator must be, denominator must be more than, more than that in numerator, okay, so numerator ಆಗಿರ್ತದೆ, okay, ಅಂದ್ರೆ its option is second one is 1 b equal to minus 1 ಯಾಕಂದ್ರೆ a value is minus a1 ಆಗಿರ್ತದೆ, b value is minus 1, okay, clear, okay, next, if f of x limit of function ಏನದ, so ಯಾವುದು f of x is a function of x minus 1 comma x is less than 0, 1 by 4 comma x equal to 0, x square x greater than 0, then limit x tends to 0, f of x is ಯಾವುದು equals, option A 0, option B 1, option C is minus 1, option D none of these, okay, ಈ ತರ ಫಂಕ್ಷನ್ ಕೊಟ್ಟಾಗ ಫಸ್ಟ್ ನೋಡಿ, ಇಟ್ಸ್ ಅ ಪ್ರೂಫ್, ಓಕೆ, ಫಸ್ಟ್ f of x equal to the function of x minus 1 comma x is less than 0, 1 by 4 x equal to 0, x square comma x greater than 0, okay, see here, first one, here LHL, so limit x tends to 0 minus f of x, limit x tends to 0 minus, minus means less than is the condition, x minus 1, here limit function apply ಮಾಡಿದ್ರೆ, here 0 minus 1 his answer is minus 1, so LHL answer is minus 1. In next RHL, RHL limit x tends to 0 plus f of x, limit x tends to 0 plus f of x, f of x means is greater than x square, here so 0 square equal to 0, clear ಆಯ್ತು, is 0 ಆಗ್ತದೆ, ಈಗ ಏನಾಗ್ತದೆ ನೋಡ್ರಿ, ಸೊ RHL value is 0 ಆಗ್ತದೆ, therefore LHL is not equal to RHL ಅಥವಾ RHL is not equal to LHL ಬೇಕಾದ್ರೆ ನಾವು ಬರೀಬಹುದಾ, ಇಲ್ಲಿ ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೀತೀನಿ ಅಂದ್ರೆ, ಲಿಮಿಟ್ x tends to 0 0 f of x equal to limit x tends to 0 0 equal ಇದ್ದಿದ್ದು ಅದು, so 1 by 4, okay, so ಆನ್ಸರ್ ಏನಾಗ್ತದೆ is 1 by 4 ಆಗ್ತದೆ, ಬಟ್ ಇಲ್ಲಿ ಏನಾಗ್ತದ, ಇಲ್ಲಿ therefore limit x tends to 0 f of x is ಏನಾಗ್ತದ್ರಿ, does not exist, ಯಾಕಂದ್ರೆ LHS and RHS is not equal, does not exist ಅಂದ್ರೆ ಯಾವ್ದಾಗ್ತದ, ಆಪ್ಷನ್ is D. Next one, in the limit x tends to 0 x raised to 1 by x equal to, option A is 3, option B is 1, option C 2, option D 5, okay, ಇಲ್ಲಿ limit x tends to 0 ಕೊಟ್ಟಾರ, okay, ಏನದ ಫಸ್ಟ್ one, here limit x tends to infinity x raised to 1 by x value, okay, next ನೋಡ್ರಿ, then log a equal to limit x tends to infinity 1 by x into log x equal to 0, here observe ನೋಡ್ರಿ,
ಏನಾಗ್ತದ a equal to e raised to 0 means here one answer here option B. ಓಕೆ ಇಲ್ಲಿ ಏನು ಬರ್ದಿ ಅಂದ್ರೆ ಸರ್ ಲಿಮಿಟ್ ಇದು ಫಾರ್ಮುಲಾ ಅದ log a equal to limit x tends to x raised to ಏನದ 1 by x ನ ಹೆಂಗ್ ಬರ್ತೀವಿ 1 by x into log x ಆಗ್ತದ ಇಟ್ಸ್ a equal to ಅದನ್ನ ಫಾರ್ಮ್ ಯೂಸ್ ಮಾಡಿದಾಗ ಲಿಮಿಟ್ ಫಂಕ್ಷನ್ 1 by infinity 0 ಆಯ್ತು ನಾವು ಲಾಗ್ ಇನ್ಫಿನಿಟಿ ಇಸ್ a equal to ಅಬ್ಸರ್ವ್ ಮಾಡ್ರಿ ಇದು ಈ ಲಾಗ್ ಈ ಕಡೆ ಹೋಗ್ತಂದ್ರೆ ಇದು e raised to power of 0 ಆಗ್ತದ is 1 is the answer is B. Next one. For x belongs to R, limit x tends to infinity x minus 3 by x plus 2 whole raised to x equal to option A is E, option B e raised to minus 1, option C e raised to minus 5, option D e raised to 5. ಓಕೆ ಈ ತರ ಕಂಡೀಷನ್ಸ್ ಇಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಏನದ ಕಂಡೀಷನ್ಸ್ ಅಲ್ಲಿ ಫಸ್ಟ್ ಕೊಟ್ಟಿರುವಂತ ಕಂಡೀಷನ್ ಬರ್ಬೋದು ಏನದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಟು ಎಕ್ಸ್ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನದ 1 minus 3 by x divided by 1 plus 2 by x whole raised to x ಇಲ್ಲಿ whole raised to x ಯಾವ ಫಾರ್ಮುಲಾ ಅಂದ್ರೆ a by b whole raised to m equal to a raised to m divided by b raised to m ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೆಂಗದ ಅಂದ್ರೆ ಇಲ್ಲಿ x ಮೈನಸ್ 3 ನ ಯಾವ ತರ ಬರೀತಾರ ಅಂದ್ರೆ ಇಲ್ಲಿ ಏನ್ ಎಕ್ಸ್ ಇರ್ತಲ್ಲ ಅದ ಡಿವೈಡ್ ಆಗ್ತಿರುತ್ತೆ ಇಲ್ಲಿ 1 ಬರ್ದು ಈ 3 ಬೈ ಎಕ್ಸ್ ಆಗ್ತದೆ ಇಲ್ಲಿ ನೋಡಿ 3 ಬೈ ಎಕ್ಸ್ ನ ಎಕ್ಸ್ ಮತ್ತೆ ಎಲ್ಸಿಎಂ ತೆಗಿರಿ ಎಕ್ಸ್ ಮೈನಸ್ 3 ಬೈ 3 ಇಲ್ಲಿ ಎಕ್ಸ್ ಮೈನಸ್ 3 ಬೈ 3 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಬೈ 2 ಎಕ್ಸ್ ಆಗ್ತದೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮತ್ತೆ ಹೊಳಿದೆ ಕಂಡೀಷನ್ ಹೌದು ಇದ ಸೇಮ್ ಕಂಡೀಷನ್ ಬರ್ತದೆ ಈಗ ನೋಡ್ರಿ ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ಸ್ ಈಗ ನಾ ಬರಿತಾ ಇರೋದು ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಏನದ ನೋಡ್ರಿ ಅಬ್ಸರ್ವ್ ಮಾಡ್ರಿ ಹಿಯರ್ 1 ಮೈನಸ್ 3 ಬೈ ಎಕ್ಸ್ ಓಕೆ ಇಲ್ಲಿ ನಾ ಬರೀತಾ ಇರೋದು ಅಡ್ಜಸ್ಟ್ಮೆಂಟ್ ನೋಡ್ರಿ ಎಕ್ಸ್ ಬೈ 3 ಇಲ್ಲಿ ನಮ್ಮ ಪವರ್ ಏನ್ ಬರ್ತೀನಿ ಮೈನಸ್ 3 ಸೊ ಡಿವೈಡೆಡ್ ಬೈ ಮತ್ ಅಗೇನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಓಕೆ ಸೊ ನೆಕ್ಸ್ಟ್ ನೋಡ್ರಿ 1 ಪ್ಲಸ್ 2 ಬೈ ಎಕ್ಸ್ ಇಲ್ಲಿ ಏನ್ ಬರ್ತಾ ಇತ್ತು x by 2 whole power minus 2 sorry plus 2 ಓಕೆ ಇಲ್ಲಿ ಏನಾಗ್ತದೆ ಒಂದು ಫಾರ್ಮುಲಾ ಯಾವ ಫಾರ್ಮುಲಾ ಆಗ್ತದೆ ಅಂದ್ರೆ e raised to minus 3 divided by e square ಸೊ ಏನಾಗ್ತದ e raised to minus 3 into e raised to minus 2 means e raised to minus 5 this option is C. ಇದು ಯಾವ ಫಾರ್ಮುಲಾ ಅಂದ್ರೆ 1 by x e raised to x ಆಗ್ತದೆ ಯಾವ ಫಾರ್ಮುಲಾ ಇಲ್ಲಿ ಬರ್ದತ್ತ ಯಾವ ಫಾರ್ಮುಲಾ ಅಂದ್ರೆ ಲಿಮಿಟ್ x tends to 0 1 minus 1 by x whole raised to x ಇತ್ತಂದ್ರೆ e raised to x ಅಂತ ಆಲ್ರೆಡಿ ನಿಮ್ಮ ಸಿನಾಪ್ಸಿಸ್ ಥಿಯರಿ ಒಳಗೆ ಫಾರ್ಮುಲಾ ಲಿಸ್ಟ್ ಒಳಗೆ ಓಕೆ ನೆಕ್ಸ್ಟ್ ಒಂದು ದ ವ್ಯಾಲ್ಯೂ ಆಫ್ ಯಾವುದು ಲಿಮಿಟ್ x tends to 0 x tan x 2x minus 2x tan x divided by 1 minus cos 2x whole square is option A 2, option B minus 2, option C is 1 by 2, option D minus 1 by 2. ಓಕೆ ಇಲ್ಲ ಸ್ವಲ್ಪ ಕೇರ್ಫುಲ್ ನೋಡ್ರಿ ಯಾವುದು ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಗೊತ್ತಿರಬೇಕು ಈಗ ಫಸ್ಟ್ ಏನ್ ಕೊಟ್ಟಾನ ಆ ಸ್ಟಾರ್ಟಿಂಗ್ ಬರ್ಬೇಕು ಏನದ ಇಟ್ ಇಸ್ ಅ ಪ್ರೂಫ್ ಓಕೆ here limit x tends to 0 x tan 2x minus 2x tan x
divided by 1 minus cos 2x whole square. Okay. See, limit x tends to 0. Here x tan 2x minus, see here observe ಮಾಡ್ರಿ ಇಲ್ಲೇ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ 2x tan x as it is divided by ಏನದ ಅಬ್ಸರ್ವ್ ಮಾಡ್ರಿ ಏನಾಗ್ತದ 1 minus cos 2x ಫಾರ್ಮುಲಾ 1 minus 2 sin square x. ಓಕೆ ನಿಮ್ಗೆ ಗೊತ್ತಾಗಲಿಲ್ಲ ಬರೀರಿ cos 2x equal to 1 minus 2 sin square x. Multiple sub-multiple formula. Here, limit x tends to 0, x tan 2x minus 2x tan x divided by, observe ಮಾಡ್ರಿ, divided by. Okay, so ಏನಾಗ್ತದ divided by, ಸ್ವಲ್ಪ ಕೇರ್ಫುಲ್ ನೋಡ್ರಿ, ಇಲ್ಲಿ ಹೋಲ್ ಸ್ಕ್ವೇರ್ ಅದಾವದ, ಇಲ್ಲಿ ಹೋಲ್ ಸ್ಕ್ವೇರ್ ಆಗ್ತದ, ಏನಾಗ್ತದ, ಇದು 1 1 ಕ್ಯಾನ್ಸಲ್ ಆಗ್ತದ, is a 2 square minus 2 sin square x ಅಂತಂದ್ರೆ ಹೆಂಗಾಗ್ತದ 4 ಹೌದಾ. ಸೊ 4 sin raised to 4x. ಕ್ಲಿಯರ್. ನೆಕ್ಸ್ಟ್ ಒನ್ ನೋಡಿ, here limit x tends to 0. ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ, x divided by, okay, x divided by 4 sin raised to 4x ಬ್ರಾಕೆಟ್ ನಲ್ಲಿ ನೋಡಿ ನ್ಯೂಮರೇಟರ್ x ಕಾಮನ್ ಬಂದದ, ಇನ್ನ ಏನ್ ಉಳಿತದ tan 2x ಉಳಿತದ ಮೈನಸ್ 2 tan x ಉಳಿತದ. ಕ್ಲಿಯರ್. ಈಗ ನೋಡ್ರಿ ಲಿಮಿಟ್ x tends to 0, x divided by 4 sin raised to 4x tan 2x ಫಾರ್ಮುಲಾ ಏನದ 2 tan x divided by 1 minus tan square x minus 2 tan x. ಓಕೆ, ಇಲ್ಲಿ ಬರೋದು ನೋಡ್ರಿ tan 2x ಫಾರ್ಮುಲಾ 2 tan x divided by 1 minus tan square x, ಇಲ್ಲಿ ಪ್ಲಸ್ ಬಂತಂದ್ರೆ sin 2x ಆಗ್ತದೆ. ಇನ್ನು ನೆಕ್ಸ್ಟ್ ಆಪ್ಷನ್, ಸೊ ಲಿಮಿಟ್ x tends to 0, ಇಲ್ಲಿ 2 tan x ಅದ, 2 tan x ಬರ್ತದೆ ಬಿಡ್ರಿ, 2x tan x divided by 4 sin raised to 4x ಏನಾಗ್ತದ್ರಿ 1 by 1 minus tan square x minus 1. Okay, so limit x tends to 0. Okay, x tends to 0 ಏನಾಗ್ತದೆ ನೋಡ್ರಿ LCM. here LCM ನಾ ಇಲ್ಲೇ LCM ತೆಗಿಬೇಕಾಗಿತ್ತು, ಬಟ್ ನಾ ಏನ್ ಮಾಡಿದೆ 2 tan x ಹೊರಗೆ ಕಾಮನ್ ತಗಡೆ, ಏನಾಗ್ತ 2x tan x divided by 4 sin raised to 4x ಏನಾಗ್ತ 1 minus 1 ಬ್ರಾಕೆಟ್ ಹಾಕಿದ್ರೆ ಪ್ಲಸ್ ಆಗ್ತದ, ತೆಗೆದ್ರೆ ಬ್ರಾಕೆಟ್ ಹಾಕಿದ್ರೆ ತೆಗೆದ್ರೆ ಪ್ಲಸ್ ಆಗ್ತದೆ 1 plus tan square x divided by, observe ಮಾಡ್ರಿ, divided by 1 minus tan square x plus 1 minus 1 get cancel. ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, ಲಿಮಿಟ್ x tends to 0, ಇಲ್ಲಿ tan square x ಇಲ್ಲಿ tan ಆಗ್ತದೆ, ಏನಾಗ್ತದೆ 2x tan cube x divided by ಏನಾಗ್ತದ here ಇಲ್ಲಿ 4 sin raised to 4, ಅಬ್ಸರ್ವ್ ಮಾಡ್ರಿ ಏನಾಗ್ತದ 4 sin raised to 4 1 minus tan square x. ಓಕೆ, ಏನೇನು ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಾಳದ್ರ 2 1s 2 2s, ಆ 1 by 2 ಇಲ್ಲಿ ಹೊರಗಿಡ್ತಾನೆ, ಲಿಮಿಟ್ x tends to 0,
ಓಕೆ, ಏನ್ ಉಳಿದದ ಸೈನ್ ಕ್ಯೂಬ್ ಎಕ್ಸ್ ಸೈನ್ ರಷ್ಟು 4 ಅದ, ಸೈನ್ ರಷ್ಟು 4 ಎಕ್ಸ್ ಅದ ರೀ, ಸೈನ್ ರಷ್ಟು 4 ಎಕ್ಸ್. ಈಗ ಒಂದು ಫಾರ್ಮುಲಾ ಅಂದ್ರೆ ಸೈನ್ ಕ್ಯೂಬ್ ಎಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಸೈನ್ ಕ್ಯೂಬ್ ಅಬ್ಸರ್ವ್ ಮಾಡ್ರಿ, ಸೈನ್ ಟ್ಯಾನ್ ಕ್ಯೂಬ್ ಅಂತಂದ್ರೆ ಸೈನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ರೇಸ್ ಟು 4, ಓಕೆ, ಇಂಟು ಏನದ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಇಲ್ಲಿ 1/2 ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಸೈನ್ ಕ್ಯೂಬ್ ಒಳಗ ಸೈನ್ ರೇಸ್ ಟು 4 ಹೋಗ್ತದ, ಅವಾಗ ಏನ್ ಉಳಿದದ ಎಕ್ಸ್ ಬೈ ಸೈನ್ ಎಕ್ಸ್ ಉಳಿತದ. ಇದೊಂದು ಎಕ್ಸ್ ಅದ, ಎಕ್ಸ್ ಬೈ ಸೈನ್ ಎಕ್ಸ್, ಓಕೆ, ಎಕ್ಸ್ ಬೈ ಸೈನ್ ಎಕ್ಸ್ ಆಗ್ತದ ಇಂಟು 1 ಬೈ ಕಾಸ್ ಕ್ಯೂಬ್ ಎಕ್ಸ್ ಆಗ್ತದ ಇಂಟು ಮತ್ತ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಈಗ ಏನಾಗುತ್ತೆ ನೋಡ್ರಿ, ನೆಕ್ಸ್ಟ್ 1/2 ಇದು ಲಿಮಿಟ್ ಫಂಕ್ಷನ್ ಅಪ್ಲೈ ಆಗ್ತದೆ. ಹೀಗೆ ಅಪ್ಲೈ ಮಾಡ್ರಿ ಲಿಮಿಟ್ ಫಂಕ್ಷನ್ ಇಂಟು ಏನಾಗ್ತದ 1, ಇದಂದ್ರು 1, ನೆಕ್ಸ್ಟ್ ಇಂಟು 1/1 ಕ್ಯೂಬ್ ಇಂಟು 1/1 ಮೈನಸ್ 0, ಓಕೆ, ಎಲ್ಲ 1 ಆಯ್ತು, ಇದು 0 ಆಯ್ತು, ಅಂದ್ರೆ ಆನ್ಸರ್ ಈಸ್ 1/2 ಲಾಸ್ಟ್ ಆನ್ಸರ್. The answer is 1/2. His option is C. Next, limit x tends to -2, x square minus x minus 6 whole square divided by x plus 2 whole square is equal to, option A is 6, option B is 25, option C is 9, option D 16. Okay, here so proof select limit x tends to -2, x square minus x minus 6 whole square divided by x plus 2 whole square. Okay, here next steps nodri, limit x tends to -2, so bracket alle here x square minus x minus 6 divided by x plus 2, numerator to denominator same formula ಯಾವ್ದದ ಈ ತರ a raised to m divided by b raised to m, here a by b whole raised to m, e form. Okay, next nodri steps, limit x tends to -2, okay, here x minus 3 x plus 2 divided by x plus 2, okay, whole square. ಯಾವ ಫಾರ್ಮುಲಾ ಅಂದ್ರೆ x square minus x minus 6 ಯಾವ್ದಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ಅಂದ್ರೆ x square ಕ minus x plus 2x minus 6, ಏನಾದ್ರು ನೋಡಿ ಕಾಮನ್, ಇಲ್ಲಿ ಇವೆರಡು ಕಾಮನ್ ಯಾವುದು x, x minus 3 plus 2 ಕಾಮನ್ ತೆಗಿತೀನಿ x minus 3, here x minus 3 x plus 2, ಇದು ಆನ್ಸರ್. ಯಾರತ್ತ ಈಗ ಇನ್ನು ಹೈಸ್ಕೂಲ್ ಮೆಥಡ್ ಇದರಲ್ಲಿ ಯೂಸ್ ಮಾಡ್ತಿದ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ ಅಪ್ಲೈ ಮಾಡ್ತೀನಿ ಏನಂತ, x plus 2 ಕ್ಯಾನ್ಸಲ್, ಲಿಮಿಟ್ x tends to -2 x minus 3 whole square, ಸೊ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಿ ಏನಾಗ್ತದ, here -2 minus 3 whole square is -5 whole square. His answer is 25. Is 25. His option is B. Yeah. Next one.
here limit x tends to 0, 2 raised to x minus 1 divided by square root of 1 plus x minus 1 equals option A is log 2, option B is 2 log 2, option C is 1 by 2 log 2, option D 2. ಓಕೆ ಈ ಫಾರ್ಮ್ ದಾಗ ಓಕೆ ಈಗ ಸ್ವಲ್ಪ ನೋಡಿ ಪ್ರೂಫ್ ಏನ್ ಕೊಟ್ಟಾನು ಫಸ್ಟ್ ಕಂಡೀಷನ್ ದ ಬರ್ಕೊಡಿ ಹಿಯರ್ ಪ್ರೂಫ್ ಸೊ ಲಿಮಿಟ್ x tends to 0, 2 raised to x minus 1 divided by square root of 1 plus x minus 1. ಓಕೆ ನೆಕ್ಸ್ಟ್ ನೋಡಿ ಏನದ ಸ್ವಲ್ಪ ಕೇರ್ಫುಲ್ ನೋಡ್ರಿ ಹಿಯರ್ ನೆಕ್ಸ್ಟ್ ಸ್ಟೆಪ್ಸ್ limit x tends to 0, 2 raised to x minus 1 divided by here square root of 1 plus x minus 1. So minus 1 ಆಗ್ತದೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ರೂಟ್ ಅದ್ರೊಳಗಿದೆ ರೂಟ್ ರೂಟ್ ಇದೇನದ ನೋಡ್ರಿ ರೂಟ್ ಹೊರಗದ ಇದು ರೂಟ್ ಇಷ್ಟೇ ಇಂಟು ರಾಷನಲೈಸೇಷನ್ ಗೊತ್ತಿರ್ಬೇಕಲ್ಲ ಹೈಸ್ಕೂಲ್ ಮೆಥಡ್ 1 plus x minus 1 divided by root of 1 plus x minus 1. Sorry, plus 1 is a plus 1. Rationalization ಈಗ ನೆಗೆಟಿವ್ ಅದಂದ್ರೆ ಇಲ್ಲಿ ಪ್ಲಸ್ ಆಗ್ಬೇಕಲ್ಲ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ರಿ ಸೊ ಲಿಮಿಟ್ x tends to 0 here ಅಬ್ಸರ್ವ್ ನೋಡ್ರಿ 2x minus 1 into root of 1 plus x plus 1 divided by ಇಲ್ಲಿ ಅಬ್ಸರ್ವ್ ನೋಡ್ರಿ a minus b a plus b formula a minus b a plus b equal to a square minus b square ಇಲ್ಲಿ ಏನಾಗ್ತದ a ಅಂತಂದ್ರ root of 1 plus x whole square minus b square ಅಂದ್ರ 1 square clear limit x tends to 0, 2 raised to x minus 1 root of 1 plus x plus 1 divided by 1 plus x minus 1 here root 2 square cancel ಏನಾಯ್ತಾ plus 1 minus 1 cancel next ನೋಡ್ರಿ limit x tends to 0, 2 raised to x minus 1 divided by x okay clear ಆಯ್ತತಿ into ಮತ್ again limit x tends to 0 ಏನು ಉಳಿದ root of 1 plus x plus 1 ಓಕೆ ಈಗ ಏನಾಗ್ತದೆ ನೋಡ್ರಿ ಇದ್ರದ್ದು 2 ಆಗ್ತದೆ ಇಂಟು ಯಾವುದು log 2 ಇಲ್ಲಿ ನೋಡಿ ಲಿಮಿಟ್ ಫಂಕ್ಷನ್ ಇದು 0 ರೂಟ್ ಆಫ್ 1 ಇದು 1 plus 1 is 2 ಇದ್ರದ್ದು 2 ಆಗ್ತದೆ ಇದ್ರದ್ದು ಫಾರ್ಮುಲಾ log 2 ಅಂದ್ರೆ ಲಿಮಿಟ್ x tends to 0, 2 raised to ಅಂದ್ರೆ a raised to x minus 1 by x ಇರ್ತದೆ log a ಆಗ್ತದೆ ಆ log a ಇದೇನಾಗ್ತದೆ ಇದು ಫಾರ್ಮುಲಾ ಇಲ್ಲಿ ಬರುತ್ತೆ ನೋಡಿ ನಿಮ್ಗೆ ಗೊತ್ತಾಗ ಲಿಮಿಟ್ x tends to 0, a raised to x minus 1 by a ಅಂತಂದ್ರೆ it is a log a formula. Next one. So limit x tends to 0, square root of 3 plus x minus square root of 3 minus x divided by x. This option A is minus 1, option B is 0, option C is root 3, option D 1 by root 3. Okay. So proof file. Okay. Here the limit x tends to 0, square root of 3 plus x minus square root of 3 minus x divided by x. ಸ್ಟೂಡೆಂಟ್ಸ್ ನೋಡಿ ಡೈರೆಕ್ಟ್ ಫಾರ್ಮುಲಾ ಬರಿತೀನಿ ಯಾಕಂತಂದ್ರ ಸಿಇಟಿ ಒಳಗೆ ಟೈಮ್ ಸೇವ್ ಬಹಳ ಯೂಸ್ ಆಗ್ತದ ಅದಕ್ಕೆ ಡೈರೆಕ್ಟ್ ಬರಿತಾ ಇರೋದು ಫಾರ್ಮುಲಾಸ್ ಪರ್ಫೆಕ್ಟ್ ಇರಬೇಕು ನೀವು ಅಂದ್ರೆ ಕ್ಲಿಯರ್ ಆಗ್ತದ ಈಗ ನೆಕ್ಸ್ಟ್ ನೋಡ್ರಿ ಏನಾಗ್ತದ ಲಿಮಿಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಏನದ ಫಸ್ಟ್ ಲಿಮಿಟ್ x tends to 0 root
3 plus x minus root 3 minus x divided by ಯಾವುದು x into rationalization ರೂಟ್ ಬಂತಂದ್ರಲ್ಲ rationalization ನೋಡ್ರಿ ಬಹಳ ಕೇರ್ಫುಲ್ ಆಗಿರ್ಲಿ ರೂಟ್ ಆಫ್ ಅಂದ್ರೆ 3 minus x divided by square root 3 plus x plus square root 3 minus x ಇಲ್ಲಿ ಅಬ್ಸರ್ವ್ ನೋಡ್ರಿ ಇದಂದ್ರೆ a ಇದು b ಅಂದ್ರೆ a minus b ಆಗ್ತದೆ a plus b ಅಂದ್ರೆ a square minus b square ಫಾರ್ಮುಲಾ ಡೈರೆಕ್ಟ್ ಹಾಕ್ರಿ ಅಪ್ಲೈ ಮಾಡ್ರಿ ಹೌದಾ ಕ್ಲಿಯರ್ ಆಗ್ತೈತಿ ಏನದ a ಸ್ಕ್ವೇರ್ ಅಂತಂದ್ರ 3 plus x whole square minus b square ಅಂದ್ರ 3 minus x whole square divided by x into ಏನಾಗ್ತದ root 3 plus x plus square root of 3 minus x okay square root cancel ಏನಾಗ್ತದೆ ನೋಡ್ರಿ ಲಿಮಿಟ್ x tends to 0 3 plus x minus 3 minus x divided by as it is root of 3 plus x plus root of 3 minus x. Next ನೋಡ್ರಿ limit x tends to 0 3 plus x minus 3 plus x divided by x into root of 3 plus x plus root of 3 minus x. Here plus 3 and minus 3 get cancels. Limit x tends to 0. Okay. So next one here 2x divided by x. So root of 3 plus x plus root of 3 minus x. Here x cancel. Limit function apply ಮಾಡ್ರಿ ಏನಾಗ್ತದೆ 2 divided by root 3 plus 0 plus root 3 minus 0. Okay. 2 by ಏನಾಗ್ತದೆ ನೋಡ್ರಿ root 3 plus root 3 means 2 by 2 root 3. 2 to get cancelled. Here 1 by root 3. Answer is 1 by root 3 means here fourth one D. Yeah. Next one. Limit x tends to 0 k into x into cosec x equal to limit x tends to 0 x into cosec kx comma then k equal to a value is 1 b value minus 1 c value plus or minus 1 d is plus or minus 2. Okay, here is a proof. Okay, ಸ್ವಲ್ಪ ನೋಡ್ರಿ ಕೇರ್ಫುಲ್ ಆಗಿ is a k value ಅಂತ ಕೇಳ ಹೌದಾ ಸೊ k value ಬರ್ಬೇಕಾಗಿ ಆ k value ಏನ್ ಬರ್ತ ನೋಡ್ರಿ ಸೊ ಫಸ್ಟ್ k value ಬರ್ಬೇಕಾದ್ರೆ ಕಂಡೀಷನ್ ಏನದ ಬರ್ಕೊಡ್ರಿ ಫಸ್ಟ್ ಏನದ ಲಿಮಿಟ್ x tends to 0 kx into cosec x. Okay, limit ಮತ್ತೇನ್ ಕೊಡ ನೋಡ್ರಿ x tends to 0 x into cosec x into kx. Sorry, cosec of means here kx. Okay, clear. Next ನೋಡ್ರಿ ಇಲ್ಲಿ ಏನಾಗ್ತದೆ so limit x tends to 0. ಓಕೆ ಅಂದ್ರೆ ಇಲ್ಲಿ ಕಾಮನ್ ಏನ್ ತೆಗಿಬಹುದು ಇಲ್ಲಿ ಕಾಮನ್ ಕೆ ಇಟ್ಸ್ ಅ ಕೆ ಕಾಮನ್ ತೆಗಿ ಕೆ ಕಾಮನ್ ತೆಗೆದ್ರೆ ಏನಾಗ್ತದ ಎಕ್ಸ್ ಬೈ ಸೈನ್ ಎಕ್ಸ್ ಇಲ್ಲಿ ಈ ಟರ್ಮ್ ಕೆ ಹೊರಗಿಡ್ರಿ ಇಲ್ಲಿ ಎಕ್ಸ್ ಕ ಎಕ್ಸ್ ಕೋಸೆಕ್ ಎಕ್ಸ್ ಫಾರ್ಮುಲಾ 1 ಬೈ ಸೈನ್ ಎಕ್ಸ್. ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಈ ಕಡೆ ಬಂದ್ರೆ ಏನಾಗ್ತದೆ ಕಂಡೀಷನ್ಸ್ ಅಲ್ಲಿ ಇಲ್ಲಿ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ರೆ 1 by k ಬರಿತೀನಿ ಲಿಮಿಟ್ x tends to 0 ಬರಿತೀನಿ ಇಲ್ಲಿ x
ಕೆ ಅಂತ ಬರಿತೀನಿ ಡಿವೈಡೆಡ್ ಬೈ ಯಾವುದು ಸೈನ್ ಕೆ ಎಕ್ಸ್. ಓಕೆ, implies k equal to 1 by k is implies k square ಅಂದ್ರೆ k square ನ ಆ ಕಡೆ ತಗೊಂಡ್ರೆ plus or minus 1. This option is C. ಇಲ್ಲಿ ಏನಾಗ್ತದ ಅಬ್ಸರ್ವ್ ಮಾಡ್ರಿ, ಇವೆರಡು ಕೆ ಕೆ ಇಲ್ಲಿ ಏನಾಗ್ತದ ಲಕ್ಷಲ್ಲಿ ಇದು 1 ಆಗ್ತದ, ಇಲ್ಲಿ 1 ಇದು ಅಬ್ಸರ್ವ್ ಮಾಡ್ರಿ, ಇದು 1, ಇದು ಟೋಟಲ್ 1, ಇದು ಟೋಟಲ್ 1, ಅದಕ್ಕೆ ಕೆ ಆಗ್ತದ ಈಕ್ವಲ್ ಟು 1 ಬೈ ಕೆ ಆಗ್ತದ, ಕೆ ಸ್ಕ್ವೇರ್ ಆಗ್ತದ, ಆ ಸ್ಕ್ವೇರ್ ನ ಈ ಕಡೆ ಪ್ಲಸ್ ಆರ್ ಮೈನಸ್ 1. ಇಸ್ ಆಪ್ಷನ್ ಇಸ್ ಸಿ. ಕ್ಲಿಯರ್? ನೆಕ್ಸ್ಟ್ one. If limit x tends to 5 x raised to k minus 5 raised to k divided by x minus 5 equal to 500, then find the value of k. Option A is 1, option B is 2, option C 3, option D 4. Okay, here so proof. Here limit x tends to 5 x raised to k minus 5 raised to k divided by x minus 5 equal to 500. Then find the value of k. So find the value of k ಕೇಳೋಣ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ನಿಮ್ಗ ಈ ಫಾರ್ಮುಲಾ ಗೊತ್ತಿರ್ಬೇಕು, ಯಾವುದು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ x raised to n minus a raised to n divided by x minus a equal to n into a raised to n minus 1. ಕ್ಲಿಯರ್? ಇಲ್ಲಿ n ಅಂದ್ರೆ k ಅದ, ಅಬ್ಸರ್ವ್ ಮಾಡ್ರಿ. ಕ್ಲಿಯರ್ ಆಗ್ತದ? ಈಗ ಇನ್ನೊಂದು ಬರೀತ್ ನೋಡ್ರಿ, ಲಿಮಿಟ್ ಹೌದಾ ಎಕ್ಸ್ ಎಷ್ಟು ಅಂತಂದ್ರೆ ಕ್ಲಿಯರ್ ಆಗತೈತಿ. ಅದನ್ನ ಫಾರ್ಮುಲಾ ಅಪ್ಲೈ ಮಾಡ್ರಲ್ಲ, ಫಾರ್ಮುಲಾ ಏನಾಗತ್ತೆ ನೋಡ್ರಿ, ಡೈರೆಕ್ಟ್ ಫಾರ್ಮುಲಾ ಕೆ ಎನ್ ಅಂದ್ರೆ ಕೆ ಇಂಟು ಎ ಅಂತಂದ್ರೆ 5 ಕೆ ಮೈನಸ್ 1 ಈಕ್ವಲ್ ಟು 500. ಕೆ ಇಂಟು 5 ರಷ್ಟು ಕೆ ಮೈನಸ್ 1. ಓಕೆ, ಹಿಯರ್ 5 ಇಂಟು ಅಬ್ಸರ್ವ್ ಮಾಡ್ರಿ, ಇಲ್ಲಿ 4 ಇಂಟು 5 ಕ್ಯೂಬ್ ಆಗ್ತದೆ. ಇದನ್ನ ನಾನು 500 ಹೆಂಗ್ ಬರ್ತೀನಿ, 4 ಇಂಟು 5 ಕ್ಯೂಬ್. ಕ್ಲಿಯರ್? ಏನಾಗ್ತದೆ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಕೆ ಇನ್ನು 5 ರಷ್ಟು ಏನಾಗ್ತದ, ಐ ಥಿಂಕ್ 5 ಕ್ಯೂಬ್ದು ಇಲ್ಲಿದ್ದು 4 ಅಂದ್ರೆ ಕೆ ವ್ಯಾಲ್ಯೂಸ್ 4a. ಇಸ್ ಆಪ್ಷನ್ ಇಸ್ ಡಿ. ಕ್ಲಿಯರ್? ಲಾಸ್ ಆಫ್ ಇಂಡಸ್ಟ್ರೀಸ್ ಯೂಸ್ ಮಾಡ್ರಿ, ಲಾಸ್ ಆಫ್ ಇಂಡಸ್ಟ್ರೀಸ್ ಯೂಸ್ ಮಾಡ್ರಿ, ಬರ್ತದ. ಇಸ್ ಕೆ ವ್ಯಾಲ್ಯೂಸ್ 5 4.